ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಂತ ತಿಳ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್. ನಾವೆಂದು ಹಂಗೆ ಇದ್ದಿದ್ದೆ, ಹುಷಾರಾಗೋವರೆಗೂ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇವಾಗ ಶುಕ್ರವಾರದಿಂದ ಅಂತೂ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಶುಕ್ರವಾರ ನಮ್ಮ ಮನೆಯವರು ಸಾಯಂಕಾಲ ನಮ್ಮ ಮಾವರನ್ನ ಬಿಡಕ್ಕೆ ಹೋದರು. ಆಮೇಲೆ ನಮ್ಮವನು ಕೂಡ ಊರಿಗೆ ಹೋದ್ಲು. ಇವಾಗ ನಾವು 3 ಜನ ಇರೋದು ಮನೇಲಿ. ಶುಕ್ರವಾರ ಕರ್ಕೊಂಡೋಗ್ಯಾರ ನಮ್ಮ ಮನೆಯವರು. ಶನಿವಾರ ಬಂದುಬಿಡ್ತಾರೆ. ಶನಿವಾರ ಬೆಳಿಗ್ಗೆ ಅವ್ರನ್ನ ಬಿಟ್ಟು ಅವ್ರನ್ನ ಅಲ್ಲಿಂದ ಹೊರಡ್ತಾರೆ. ಮತ್ತು ಶನಿವಾರ ರಾತ್ರಿ ಬಂದುಬಿಡ್ತಾರೆ ಫ್ರೆಂಡ್ಸ್. ಬರ್ತಾರೆ. ಆಲ್ರೆಡಿ ಹತ್ತಿದ್ದೀನಿ ಅಂತಂದು ಫೋನ್ ಮಾಡಿದ್ರು ಟ್ರೈನು. ನೋಡಿ ಫ್ರೆಂಡ್ಸ್, ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡೋರು ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಗಂಟೆ ಚಿತ್ರ ಬರುತ್ತೆ. ಆ ಗಂಟೆ ಚಿತ್ರನ ನೀವು ಟಚ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ ಫ್ರೆಂಡ್ಸು. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಬೆಡ್ಶೀಟ್ನ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ನಿನ್ನೆನೇ ಹಾಕಿದ್ದೆ. ಇವತ್ತು ಒಣಗಿದ್ದು ಬಿಸಿಲು ಚೆನ್ನಾಗಿತ್ತು. ಹಾಗಾಗಿ ನಾವೊಂದು ದಿವಾನದ ಮೇಲೆ ಒಂದು ಬೆಡ್ಶೀಟ್ ಹಾಕಿದೆ. ಬಟ್ ಅದು ದಿವಾನದ ಬೆಡ್ ಅಷ್ಟೊಂದು ಚೆನ್ನಾಗಿಲ್ಲ ಫ್ರೆಂಡ್ಸು. ನಮ್ಮ ಮನೆಯವರು ಅವಸರದಾಗ ಅದನ್ನು 1,500 ಕೊಟ್ಟು ತಂದಾರ. ಬಟ್ 1,500 ರೂಪಾಯಿನೂ ಅದಕ್ಕೆ ವೇಸ್ಟ. ನಮ್ಮ ಮನೆಯವ್ರು ಮಾಡೋ ಅಂಥ ಕೆಲಸನೇ ಹಿಂಗಿರ್ತಾವೆ. ಕಡಿಮೆ ರೇಟಿಗೆ ತೊಗೊಂಬರ್ತಾರೆ, ಬಟ್ ಅದು ಬಾಳ್ಕೆ ಬರೋದಿಲ್ಲ, ಏನಿಲ್ಲ. ಅದು ಒಂಥರ ರಟ್ಟಿದ್ದಂಗೆ ಐತಿ ಫ್ರೆಂಡ್ಸ್. ನಮ್ಮ ನವ್ಯ ಅದ್ರ ಮೇಲೆ ನಿದ್ದೆನೇ ಮಾಡೋದಿಲ್ಲ ಜಾಸ್ತಿ. ಏನೋ ಎಲ್ಲರ ಜೊತೆಗೆ ಇದ್ದಾಗ ಮಾತ್ರ ಆಕಿನ ಅಲ್ಲೇ ಮಲಗಿಸ್ತೀನಿ. ಮಿಕ್ಕಿದ ಟೈಮಲ್ಲಿ ಅವಳಿಗೆ ನಿದ್ದೆ ಬಂತು ಅಂದ್ರೆ ತೊಗೊಂಬಂದು ರೂಮಲ್ಲಿ ಹಾಕ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ತಂದಾಬಿಟ್ರೆ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟೆ. ಆಮೇಲೆ ಬಜೆಟನ್ನು ಕೂಡ ಅಷ್ಟೇ ಇತ್ತು. ಒಂದು 5,000 ರೂಪಾಯಿದಾಗ ಆದ್ರೆ ಸಾಕು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಚೆನ್ನಾಗಿರೋ ಬೆಡ್ಡು 4,000 ರೂಪಾಯಿ ಹೇಳಿದ್ರಂತ. ಹಾಗಾಗಿ ಅದನ್ನು ಬಿಟ್ಟು ಇದು 1,500 ರೂಪಾಯಿ ತಂದಾರ. ಆಲ್ರೆಡಿ ಹಾಲಿನೆಲ್ಲಕ್ಕೆ ಹತ್ಕೊಂಡ್ಬಿಟ್ಟೈತೆ ಅದು. ಅಷ್ಟು ಇದೈತಿ, ಒಂಥರ ರಟ್ಟು ಹಾಕಿ ಮಾಡ್ದಂಗೆ ಐತೆ ಅದು. ಒಂದೇ ಕೈಯಲ್ಲೇ ಎತ್ಬೋದು ಅದನ್ನು, ಆ ಥರ ಐತಿ ಫ್ರೆಂಡ್ಸ್. ನೋಡೋಣ, ಇದೆಲ್ಲ ಬೇಗನೆ ಹಾಳಾಯ್ತಂದ್ರೆ ಮುಂದೆ ಆದರೆ ಚೆನ್ನಾಗಿರೋದೇ ತೊಗೊತೀವಿ. ಅದ್ರ ಮೇಲೆ ಮಲ್ಗೋಕೆ ಆಗಲ್ಲ, ಆ ಥರ ಐತಿ. ಆದ್ರೂ ನಮ್ಮ ನವ್ಯನ ಒಂದು ಸ್ವಲ್ಪ ಟಿ ವಿ ನೋಡೋಕೆ ಮಾಡೋಕೆ ಇರಲಿ ಅಂತ ಇವಾಗಿನ ತಕ್ಕ ಮಟ್ಟಿಗೆ ಅವಶ್ಯಕತೆ ಇತ್ತು. ನಡೀತಾ ಇದೆ, ನಡೀಲಿ ಫ್ರೆಂಡ್ಸ್, ಮುಂದೆ ನೋಡೋಣ. ನೋಡಿರಿ, ಆಕೆಗೆ ನವ್ಯಾಗ ಚೇರ್ ಮ್ಯಾಗ ಕುಂದ್ರಿಸಿದ್ದೀನಿ. ಚೇರ್ ಮ್ಯಾಗ ಕುಂದ್ರಿಸ್ಬಿಟ್ಟು ಟ್ಯಾಬಲ್ಲಿ ಸಾಂಗ್ ಹಾಕಿ ಕೊಟ್ಟಿದ್ದೆ. ನೋಡ್ಕೊತ ಕುಂತಾಳ ನವ್ಯ. ನಾನು ಹಾಕಿದೊಂದು ಸ್ವೆಟ್ರ್ ಭಾಳ ಗಲೀಜಾಗಿತ್ತು, ಅದನ್ನು ಕೂಡ ವಾಶ್ ಮಾಡಿ ಹಾಕಿದ್ದೆ. ಬಿಸಿಲಿಗೆ ಚೆನ್ನಾಗಿ ಒಣಗಿತ್ತು, ಬಿಸಿಲು ಚೆನ್ನಾಗಿತ್ತು. ಹಾಗಾಗಿ ಬೆಡ್ಶೀಟನ್ನು ಕೂಡ ಎಲ್ಲ ವಾಶ್ ಮಾಡಿ ಮಡಿಚಿ ಇಡಾಕತ್ತೀನಿ ಈಗ. ಮತ್ತು ಅವು ಹಂಗೆ ಬಿಸಿಲಿಗೆ ಬಿಟ್ಟರೆ ಬೆಳ್ಳಗಾಗ್ಬಿಡ್ತಾವೆ. ಅದ್ರಾಗ ಬೇರೆ ಕಾಟನ್ ಬೇಗನೆ ಕಲರ್ ಶೇಡ್ ಆಗಿಬಿಡುತ್ತೆ. ಹಂಗಾಗಿ ನಾನು ಬೇಗನೆ ತಕ್ಕೊಂಡು ಮಡಿಚಿಟ್ಬಿಡ್ತೀನಿ. ಇಲ್ಲಾಂದ್ರೆ ಬೆಳ್ಳಗಾಕ್ಕವು, ಹಳೇವಾದಂಗೆ ಆಗಿಬಿಡ್ತಾವೆ ಹೊಸ ಬೆಡ್ಶೀಟ್ನು ಕೂಡ. ನೋಡಿರಿ, ದೊಡ್ಡ ಬೆಡ್ಶೀಟ್ ಅದು ಮಡಿಚಿಡ್ತಾ ಇದ್ದೀನಿ. ಇನ್ನು ನವ್ಯಾಗ ಯಾಕೋ ಏನೋ ಪಾಪ ಅಷ್ಟೊಂದು ಊಟನೂ ಮಾಡ್ತಾಯಿಲ್ಲ, ಏನಿಲ್ಲ, ಚೆನ್ನಾಗಿ ತಿಂತಾಯಿಲ್ಲ. ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟು ತಿನ್ನಲಿಲ್ಲ ನವ್ಯ. ಹಾಗಾಗಿ ಆಕೆಗೆ ನೋಡಿರಿ ಹೆಂಗೆ ಬಕ್ಕೊಂಡು ಕುಂತಾಳ್ರಿ. ಹಿಂಗೆ ಬಕ್ಕೊಂಡು ಕುಂದಿರ್ತಾಳೆ. ಮುಂಚೆಕ್ಲಂಗೆ ಹಿಂದಕ್ಕೆ ಸರಿದು ಕುಂದ್ರಲ್ಲ, ಏನಿಲ್ಲ. ಅದು ಏನೋ ಹಿಂದಕ್ಕೆ ಸರಿಸಿ ಕುಂದ್ರಿಸಿದ್ರೆ ಅಳಾಕೆ ನಿಂತು ಬಿಡ್ತಾಳೆ. ನೋವು ಜಾಸ್ತಿ ಆಗಿಬಿಟ್ಟೈತೆ ಆಕೆಗೆ ಪಾಪ. ಅದಕ್ಕೆ ಸೋಮವಾರ ಹೋದ್ರಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ, ಕರ್ಕೊಂಡು ಹಾಸ್ಪಿಟ್ಲಿಗೆ. ಟ್ಯಾಬ್ಲೆಟ್ ಎಲ್ಲ ಮುಗ್ದಿದ್ದಾವೆ. ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮಾತ್ರ ಅದನ್ನು ಹಾಕಿ ಮಧ್ಯಾಹ್ನ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿದ್ದು ಟ್ಯಾಬ್ಲೆಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು, ಹಂಗೆ ಸ್ಟಾಪ್ ಮಾಡಿದ್ದೀವಿ. ಬಟ್ ಇವಾಗ ಯಾಕೋ ಏನೋ ಪಾಪ ತುಂಬಾ ಅಳ್ತಾ ಇದ್ದಾಳೆ. ಈ ಥರ ನೆಟ್ಟಾಗ ಕುಂದ್ರೋದೇ ಇಲ್ಲ. ಈ ಕತ್ತನ್ನು ಎಳೆ ಬಿಟ್ಕೊಂಡು ಕೂತ್ಕೊತಾಳೆ. ಮುಂಚೆ ಈ ಥರನ ಚಿಕ್ಕ ಪಾಪು ಇದ್ದಾಗ ಹಿಂಗೆ ಮಾಡ್ತಿದ್ಲು, ಬಿದ್ಕೊಂಡು ಕೂತ್ಕೊಂಡ್ಬಿಡ್ತಿದ್ಲು. ಅದೆಲ್ಲ ಸ್ಟಾಪ್ ಆಗಿ ನೆಟ್ಟಾಗ ಕೂತ್ಕೊತಿದ್ಲು, ಎಲ್ಲ ಕಡೆ ನೋಡ್ತಿದ್ಲು, ಕಿರ್ಚಾಡ್ತಿದ್ಲು, ಎಲ್ಲ ಮಾಡ್ತಿದ್ಲು. ಬಟ್ ಇವಾಗ ಚೇರ್ ಹಿಂದಕ್ಕೆ ಸರಿಸಿ ಕುಂದ್ರಿಸಿದ್ರೆ ಕತ್ತು ದುಬ್ಬ ಚೇರಿಗೆ ಆನಿಸಿ ಕುಂದ್ರಿಸಿದ್ರೆ ಅಳಾಕೆ ನಿಂತು ಬಿಡ್ತಾಳೆ. ನೋವು ಆಗುತ್ತೋ ಏನೋ ಪಾಪ ಗೊತ್ತಿಲ್ಲ.
ಹೇಳಕ್ಕೆ ಬಾಯಿನೂ ಇಲ್ಲ ಏನಿಲ್ಲ ಆಕಿಗೆ. ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಏನಾಗೈತೋ ಏನಿಲ್ಲ ಅಂತಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಸೋಮವಾರ ದಿವಸ. ಶನಿವಾರ ಅಂತೂ ಹಾಫ್ ಡೇ ಇರುತ್ತೆ. ನಮ್ಮ ಮನೆಯವ್ರು ಬರೋದು ಒಮ್ಮಕ್ಲೆ ರಾತ್ರಿ 11 ಗಂಟೆ. ಸಂಡೇ ಅಂತೂ ಡಾಕ್ಟರ್ಸ್ ಇರಲ್ಲ, ಎಮರ್ಜೆನ್ಸಿ ಮಾತ್ರ ಇರ್ತಾರೆ. ಬಟ್ ಅದು ಎಮರ್ಜೆನ್ಸಿಗೆ ಅಂದ್ರೂ ಸುಮ್ಮನೆ ಅಬ್ಸರ್ವೇಷನ್ಗೆ ಇಟ್ಟಿರ್ತಾರೆ ಅವ್ರು ಕರ್ಕೊಂಡು ಅಲ್ಲೇ. ಸುಮ್ಮನೆ ವೇಸ್ಟು ಒನ್ ಡೇ ಅಲ್ಲಿ ಹೋಗಿ ನಾವು ಮತ್ತೆ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಅವರು, ಹೇಳೋಕ್ಕಾಗಲ್ಲ. ಹಂಗಾಗಿ ಸೋಮವಾರ ದಿವಸ ಹೋದ್ರೆ ಡಾಕ್ಟ್ರು ಇರ್ತಾರೆ. ಬೇಗನೆ ತೋರಿಸ್ಕೊಂಡು ಏನನ್ನೋದು ನೋಡಿಬಿಟ್ಟು ಟ್ಯಾಬ್ಲೆಟು ಏನಾದರೂ ಮೆಡಿಸಿನ್ ಕೊಡ್ತಾರೆ ಫ್ರೆಂಡ್ಸು. ಕರ್ಕೊಂಡು ಹೋಗಿ ಬರ್ತೀನಿ ಸೋಮವಾರ ದಿವಸ. ಹೋದ ಸೋಮವಾರನೇ ನಾವು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಬರ್ರಿ ಅಂದಿದ್ರು ಅವರು. ಬಟ್ ಅವಾಗ 4-5 ದಿವಸ ಆರಾಮಾಗಿದ್ಲು. ಶುಕ್ರವಾರದಿಂದ ಮತ್ತೆ ಒಂದು ಸ್ವಲ್ಪ ಅಳ್ತಾ ಇದ್ದಾಳೆ ನೋವಿಗೆ. ಹಂಗಾಗಿ ನೋಡೋಣ, ಸೋಮವಾರ ದಿವಸ ಹೋಗಿ ಬರ್ತೀವಿ. ನಮಿತಾಗ ಅಂಗಡಿಗೆ ಕಳಿಸಿದ್ದೆ ಹಾಲು ತರಕ್ಕೆ. ಹಾಲು ತೊಗೊಂಡು ತನಗೊಂದು ಅವ್ರ ಅಕ್ಕಗೊಂದು ಒಂದು ಲೇಸು ಒಂದು ಚಿಪ್ಸು ತೊಗೊಂಬಂದಾಳ. ಅದನ್ನು ಇವಾಗ ತಿಂತಾಳಕ್ಕಿ. ನವ್ಯಾಗೂ ಕೂಡ ತೊಗೊಂಬಂದಾಳ. ಆಮೇಲೆ ನಿನಗೂ ಏನಾರು ತರಬೇಕಂದೆ ಮಮ್ಮಿ, ಏನೇ ಇದ್ದಿದ್ದಿಲ್ಲಲ್ಲೇ ಅಂತಂದ್ಲು. ನನಗೇನು ಬೇಡವ, ನೀವು ತಿನ್ನಿರಿ ಅಂತಂದೆ ನಾನು. ತಮಗೇನಾರು ತೊಗೊಂಬರಕ್ಕೆ ಹೋದ್ರೆ ನಿನಗೇನು ತರಲಿ ಅಂತ ಕೇಳ್ತಾಳಕ್ಕಿ ನಮ್ಮ ನಮಿತಾ. ನಾವು ಇವಾಗ ತಿನ್ನೋದೆಲ್ಲ ಮುಗ್ದೈತಿ. ಇವಾಗ ಏನಿದ್ರು ಬರೀ ಮಾಡಿರೋ ಅಡುಗೆನ ತಿನ್ನೋದ್ರಿಗಿನ ಸಾಕಾಗಿ ಹೋಗುತ್ತೆ ನಮ್ಗೆ. ಅಂಗಡಿಯಿಂದ ಏನು ತಿನ್ನೋಕೆ ಮನಸ್ಸು ಆಗಂಗಿಲ್ಲ. ನಾವ್ಯಾಗ ಚಿಪ್ಸ್ ತಿನ್ಸಾಕತ್ತ ನೋಡ್ರಿ. ಜಾಸ್ತಿ ತಿನ್ಸಲ್ಲ ಫ್ರೆಂಡ್ಸು, ಮತ್ತು ಅದಕ್ಕೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಲೇಸು ಚಿಪ್ಸು ಇಂಥವೆಲ್ಲ ಕೊಡೋಕ್ಕೆ ಹೋಗಲ್ಲ ನಾನು. ವಾರದಾಗ ಒಂದು ಸಲ ಅಷ್ಟೇ ಆಕೆಗೆ ದುಡ್ಡು ಕೊಡೋದು. ಮತ್ತು ಡೈಲಿ ತಿನ್ನಿಸೋದಿಲ್ಲ ನಾವು ಆಕೆಗೆ. ಈ ಥರ ಎಲ್ಲ ಮನೆಯಲ್ಲೇ ನಾಷ್ಟ ಮಾಡಿರ್ತೀವಿ, ಊಟ ಅಡುಗೆ ಮಾಡಿರ್ತೀವಿ, ಅದನ್ನು ಮಾತ್ರ ತಿಂತಾಳೆ. ಮಕ್ಕಳಿಗೆ ಅಷ್ಟೇ ಕೊಡೋದು ಒಳ್ಳೆಯದು ಅಲ್ಲ ಅಂಗಡಿಂದು. ಅದು ಯಾವಾಗ ಮಾಡಿರ್ತಾರೋ, ಎಂಥ ಎಣ್ಣೆಯಾಗ ಮಾಡಿರ್ತಾರೋ ಏನು ಗೊತ್ತಾಗಂಗಿಲ್ಲ. ಹಾಗಾಗಿ ನಾನು ಜಾಸ್ತಿ ಕೊಡೋದಿಲ್ಲ. ಏನೋ ನಮ್ಮ ನವ್ಯ ಊಟನೂ ಮಾಡಲಿಲ್ಲ, ಬೆಳಿಗ್ಗೆ ನಾಷ್ಟ ತಿನ್ನಲಿಲ್ಲ. ಹಂಗಾಗಿ ನಮಿತಾ ಅಕ್ಕಗೆ ಒಂದು ಲೇಸರ ತರ್ತೀನಿ ಇರು ಮಮ್ಮಿ ಅಂದ್ಲು. ಹಂಗಾಗಿ ತೊಗೊಂಬಂದು ಬಾಯಿಗೆ ರುಚಿ ಬರುತ್ತೆ ಅಂತ ಒಂದು ತರಿಸಿ ತಿನ್ನಿಸ್ತಾ ಇದ್ದೀನಿ ನೋಡಿ. ಇಬ್ಬರಿಗೆ ಒಂದೊಂದು ತೊಗೊಂಬಂದಿದ್ಲು ಫ್ರೆಂಡ್ಸು. ಕೆಲಸ ಅಂತೂ ಎಲ್ಲ ಆಗೈತಿ. ಬೆಳಿಗ್ಗೆ ನಾಷ್ಟ ಗೀಷ್ಟ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಈಗ ನವ್ಯನ ಕರ್ಕೊಂಡು ಮಲಗಿಸ್ಬೇಕಾಕಿನ. ಹೊರಗಡೆ ಮಲಗಿಸಲ್ಲ, ಹಾಲ್ನಲ್ಲಿ. ಇವತ್ತೇನು ನಮ್ಮ ಮನೆಗೆ ಯಾರೂ ಇಲ್ಲ, ಯಾಕಂದ್ರೆ ನಮ್ಮವ್ವ ಇದ್ರೆ ಮತ್ತು ನಮ್ಮ ಮಾವರಿದ್ರೆ ಅಡುಗೆ ಮಾಡಬೇಕಾಕಿತ್ತು 3 ಟೈಮು. ನಾವೇನೋ ಹೆಂಗೋ ಇದ್ದದ್ದು ಸ್ವಲ್ಪ ಮಾಡಿಕೊಂಡು ತಿಂತೀವಿ. ಬಟ್ ಅವರಿದ್ದಾಗೆಲ್ಲ ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲನೂ ಮಾಡಬೇಕಾಕಿತ್ತು. ಹಾಗಾಗಿ ಫ್ರೀ ಆಗಿದ್ದೀನಿ ಇವತ್ತೊಂದು ಸ್ವಲ್ಪ. ನವ್ಯಾಗ ಮಲಗಿಸ್ತೀನಿ ನೋಡಿರಿ. ಮನೆ ಮುಂದೆ ಬಾಳೆಹಣ್ಣು ಬಂದಿದ್ವು 40 ರೂಪಾಯಿ kg. ಏಲಕ್ಕಿ ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣು ಹೆಲ್ತಿಗೆ ತುಂಬಾ ಒಳ್ಳೆಯದಲ್ಲ. ಹಾಗಾಗಿ ತೊಗೊಂಡೆ 40 ರೂಪಾಯಿ ಸಸ್ತ ಅಂತಂದು. ನಮ್ಮ ನಮಿತಾ ಹೋಗಿ ತೊಗೊಂಬಂದ್ಲು. ನಾನು ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೆ ನೋಡಿರಿ. ನವ್ಯನ ಮನಗಿಸಿದ್ದೆ. ಬಟ್ ಆಕೆಗೆ ಒಂಚೂರು ನಾವೇನಾದರೂ ಮಾತಾಡೋಕೆ ಅಂದ್ಬಿಟ್ರೆ ಎದ್ದು ಬಿಡ್ತಾಳೆ. ನಾನು ಹೊರಗಡೆ ಬಾಳೆಹಣ್ಣು ತೊಗೊಳಕ್ಕೆ ಪಕ್ಕದ ಮನೆ ಆಂಟಿ ಕೂಟ ಮಾತಾಡ್ಕೊಂಡು ತಿಂತಿದ್ನೆ. ಆ ಸೌಂಡಿಗೆ ಎದ್ದು ಕುಂತ್ಬಿಟ್ಟಾಳೆ. ಆಲ್ರೆಡಿ ಇಷ್ಟಿಷ್ಟೇ ಮಕ್ಕೊತಾಳೆ, ಇಷ್ಟಿಷ್ಟೇ ಎದ್ದೇಳ್ತಾಳೆ. ಕಣ್ ತುಂಬ ನಿದ್ದೆ ಮಾಡೋದಿಲ್ಲ ಬೇಗ. ಏನೂ ಸೌಂಡ್ ಇಲ್ಲ ಅಂದ್ರೆ ಮಾಡ್ತಾಳೆ. ಆಮೇಲೆ ಅಂದರೆ ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಒಂದು 2-3 ತಾಸು ಮಲ್ಕೊಂಡ್ಲು. ಅವಾಗ ನೋಡಿರಿ ನಮಿತಾ ಕೂಟ ಹೆಂಗೆ ಜಗಳ ಮಾಡ್ತಾಳೆ. ನವ್ಯ ಆಕಿನ ಪಕ್ಕಕ್ಕೆ ಹೋಗಿ ಮಕ್ಕೊಂಡ್ರೆ ಆಕಿನ ಕಡಿಯೋದು ಕೂಲ್ದಾಗ ಜಗ್ಗೋದು ಮಾಡ್ತಾಳೆ. ನಮಿತಾನು ಬೇಕು ಅಂತ ಆಕಿಗೆ ಕಾಡಿಸ್ತಾಳೆ ಹೋಗಿ. ಹೌದಾ ನೋಡಿರಿ, ಆಕಿನ ಹತ್ರ ಹೋಗಿ ಮಕ್ಕೊತಾಳೆ. ಮತ್ತು ಏನು ನೋಡಕತ್ತಿ ನವ್ಯ? ಕಡಿಯಾಕೊಂತಾಳ ನವ್ಯ. ಹೂವ ಗೊತ್ತಾತಕೀಗೆ ವಿಡಿಯೋ ಮಾಡಕತ್ತೈತೆ ಅನ್ನೋದು. ಸಾಕು ಸಾಕು ಕೊಡ. ಬಾಯ್ ನವ್ಯ, ಬಾಯ್ ಮಾಡಿ ನವ್ಯ.
ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ಊರಿಗೆ ಹೊಂಟಿದ್ರಲ್ಲ, ನಮ್ಮ ಮಾವರನ್ನ ಬಿಟ್ಟು ಬರೋಕ್ಕೆ ಹೋಗಿದ್ರು. ಆವಾಗ ಹೋಗ್ಬೇಕಾದ್ರೆ ಟ್ರೈನಿಗೆ ಹೋಗಿದ್ರು. ಟ್ರೈನಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಹಳೆ ವಿಡಿಯೋ ಆ ದಾರಿಯಲ್ಲೇ ಬಂದಿದ್ವಲ್ಲ, ಅದೇ ದಾರಿಯಲ್ಲೇ ಹೊಂಟೈತಿ ಟ್ರೈನು. ಈಗ ಹೊಸ್ದಾಗಿ ನೋಡ್ತಾ ಇರ್ತೀರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ಹಳೆ ವೀಡಿಯೋಸ್ನ ಯಾರು ನೋಡಿಲ್ಲ ಊರಿಗೆ ಹೋಗಿರೋ ವೀಡಿಯೋಸ್ನ ನೋಡಿ. ತುಂಬ ಚೆನ್ನಾಗಿದ್ದಾವೆ, ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಹಳ್ಳಿಯಲ್ಲಿ ವಿಡಿಯೋ ಮಾಡಿದ್ದೀನಿ. ಆಮೇಲೆ ನಮ್ಮ ಊರಿಗೆ ಹೋಗೋ ದಾರಿಯಲ್ಲಿ ವಾತಾವರಣ ಹೆಂಗೈತಿ ಅದನ್ನೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾರು ನೋಡಿಲ್ಲ ಆ ವಿಡಿಯೋಸ್ನ ನೋಡಿ. ತುಂಬ ಚೆನ್ನಾಗಿದ್ದಾವೆ ನೋಡಿರಿ. ನಾವು ಅವತ್ತು ತೋರಿಸಿದ್ನೆಲ್ಲ ನದಿ, ತುಂಗಭದ್ರಾ ನದಿ, ಅದೇ ಫ್ರೆಂಡ್ಸ್ ಇದು. ಈ ರೋಡಲ್ಲೇ ನಾವು ಕಾರ್ನ್ಯಾಗ ಹೋಗಿದ್ವಿ ಅವತ್ತು. ನೋಡಿ ಅಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್. ಅದರಲ್ಲಿ ನಮ್ಮ ಹೋಗಿದ್ದನ್ನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ನಮ್ಮ ಮನೆಯವರು ಕಾರಲ್ಲಿ ಇದ್ರಾಗ ಟ್ರೈನಲ್ಲಿ ಹೋಗಬೇಕಾದ್ರೆ ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೋಡಿ ವಿಜಯನಗರ ಫ್ರೆಂಡ್ಸ್ ಇದು. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಅಂತ ಬರೆದಿದ್ದಾರೆ ನೋಡಿ. ಹೊಸಪೇಟೆ ಹತ್ರನ ಫ್ರೆಂಡ್ಸು. ನೋಡಿ ಟ್ರೈನ್ ಯಾವ ರೀತಿ ಕಾಣಿಸ್ತಾ ಇದೆ, ಟರ್ನ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಂಬಂದಿದ್ದಾರಲ್ಲ, ನೀವು ಕೂಡ ನೋಡಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಟ್ರೈನಲ್ಲಿ ಪ್ರಯಾಣ ಮಾಡೋರಿಗೆ ಈ ಅನುಭವ ಗೊತ್ತಿರುತ್ತಾ. ಟ್ರೈನಲ್ಲಿ ಒಂದು ಸಲನೂ ಹೋಗದೇ ಇರೋರಿಗೆ ಖುಷಿ ಕೊಡುತ್ತಾ ಇದನ್ನು ನೋಡಿದ್ರೆ. ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸು. ಯಾವ ಥರ ಇದೆ ನೋಡಿ ವಿಜಯನಗರ ಜಿಲ್ಲೆ, ಹಂಪಿ ಇರುವಂಥ ಪ್ಲೇಸ್ ಇದು ನೋಡಿ. ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದಾರೆ ಆಲ್ರೆಡಿ ಇವಾಗ.
ಫ್ರೆಂಡ್ಸ್ ಇದು ನೋಡಿ ಅವತ್ತು ನಾನು ವಿಡಿಯೋ ಮಾಡಿದ್ನಲ್ಲ ಊರಿಗೆ ಹೋದಾಗ ನಮ್ಮ ಮನೆ ದೇವ್ರಿಗೆ ಅದೇ ಇದು ಹುಲಿಗೆಮ್ಮನ ದೇವಸ್ಥಾನ ಇಲ್ಲೆಲ್ಲ ವಿಡಿಯೋ ಮಾಡಿದ್ದೆ ನಾನು ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಳೆ ವಿಡಿಯೋದಲ್ಲಿ ನೋಡಿ ಟ್ರೈನಲ್ಲಿ ಯಾವ ರೀತಿ ಕಾಣಿಸುತ್ತಾ ಅದೇ ನಾವು ಅಲ್ಲೇ ನೇರವಾಗಿ ಮಾಡಿದ ವಿಡಿಯೋ ಹೆಂಗಿತ್ತು ಇವಾಗ ಟ್ರೈನಲ್ಲಿ ಮಾಡಿರೋವಂಥ ವಿಡಿಯೋ ಹೆಂಗಿದೆ ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಅದೇ ದೇವಸ್ಥಾನ ಹುಲಿಗೆಮ್ಮನ ದೇವಸ್ಥಾನ ತುಂಬ ಚೆನ್ನಾಗೈತಿ ತುಂಬ ಜನನೂ ಕೂಡ ನಾವು ಅಲ್ಲಿಗೆ ಹೋಗಿದ್ವಿ ಅಂತ ಕಮೆಂಟ್ ಮಾಡಿದರು ಅಲ್ಲೇ ಸುತ್ತಮುತ್ತ ಇರೋರು ದೂರ ಇರೋರು ತುಂಬ ಜನ ಹೋಗ್ತಾರೆ ಆ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಅದು ನಮ್ಮ ಮನೆ ದೇವರು ಹಾಗಾಗಿ ನಾವು ಅಲ್ಲಿ ಹೋಗಿ ಬಂದ್ವಿ ಕಾಯಿ ಒಡಿಸ್ಕೊಂಡು ಭಾಳ ದಿವಸ ಆಗಿತ್ತು ಅಲ್ಲಿಗೆ ಹೋಗ್ಲಾರ್ದ ಇನ್ನು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ ಹುಲಿಗೆಮ್ಮನ ದೇವಸ್ಥಾನದ ಹತ್ರ ಯಾಕಂದ್ರೆ ತುಂಬ ಜನ ಹೋಗೋರು ಬರೋರು ರೂಮ್ ಮಾಡ್ಕೊಂಡಿರೋರು ಹೋಟೆಲ್ ಮಾಡ್ಕೊಂಡಿರೋರು ಜಾಸ್ತಿ ಅಲ್ಲ ಹಾಗಾಗಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್